ನಮಸ್ಕಾರ, ಇದು ನಿಮ್ಮ GBH63 ಅಪ್ಡೇಟ್ಸ್ ಚಾನಲ್. ಕಲೆಯನ್ನು ಉಳಿಸಿ ಬೆಳೆಸೋಣ ಎಂದು ನಿಚ್ಚವನಹಳ್ಳಿ ಭೀಮಪ್ಪನವರು ಹೇಳಿದರು. ಹರಪನಹಳ್ಳಿ ತಾಲೂಕಿನ ಕೆರೆಗುಡಿಹಳ್ಳಿ ಬಸವೇಶ್ವರ ದೇವಸ್ಥಾನದಲ್ಲಿ ತಾಲೂಕು ಮಟ್ಟದ ಕಲಾವಿದರ 6ನೇ ಸಭೆಯನ್ನು ಕರೆಯಲಾಗಿತ್ತು. ತಾಲೂಕು ಕಲಾವಿದರ ಸಂಘದ ಅಧ್ಯಕ್ಷರಾದ ನಿಚ್ಚವನಹಳ್ಳಿ ಭೀಮಪ್ಪ ಮಾತನಾಡಿದರು. ಹಳ್ಳಿಗಾಡಿನ ಕಲೆಯನ್ನು ಉಳಿಸಿ ಮುಂದಿನ ಪೀಳಿಗೆಗಾಗಿ ಉಳಿಸುವ ಸಲುವಾಗಿ ಬೆಳೆಯಬೇಕಾಗಿದೆ. ಇನ್ನೂ ಹೆಚ್ಚು ಕಲಾವಿದರನ್ನು ಬೆಳೆಸಬೇಕಾಗಿದೆ. ಕಲೆಯನ್ನು ನಾವು ಹುಡುಕಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬರೋಣ ಎಂದು ಹೇಳಿದರು. ಕೆರೆಗುಡಿಹಳ್ಳಿ ಹಾಲೇಶನವರು ಮಾತನಾಡಿ, ಹೆಚ್ಚು ಸಂಘಟನೆ ಮಾಡಿ ಸಂಕಷ್ಟದಲ್ಲಿರುವ ಕಲಾವಿದರನ್ನು ಖುಷಿಯಿಂದಿಡಲು ಪ್ರಯತ್ನ ಮಾಡೋಣ. ಕಲ್ಯಾಣ ಕರ್ನಾಟಕದ ಅನುದಾನ ಮಾಶಾಸನ ಬರೆಯಬೇಕಾದರೆ ಕಲಾವಿದರ ಸಂಘಟನೆ ಹಾಗೂ ಬೆಂಬಲದಿಂದ ಹೋರಾಟ ಮಾಡಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಡಿಜೆಗೆ ಮಾರು ಹೋಗಿ ಯುವಕರು ದಾರಿ ತಪ್ಪುತ್ತಿದ್ದಾರೆ. ಸಂಗೀತ ಸಾಹಿತ್ಯ ಉಳಿಯಬೇಕಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಕಲಾವಿದರಿಂದ ಮಾತ್ರ ಸಾಧ್ಯ. ಆದ್ದರಿಂದ ಪ್ರತಿಯೊಬ್ಬರೂ ಕಲೆಯನ್ನು ಉಳಿಸಿ ಬೆಳೆಸೋಣ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಗರ್ವ ಅಧ್ಯಕ್ಷ ಅರಸೀಕೆರೆ ಷಣ್ಮುಖಪ್ಪ, ನಿಚ್ಚವನಹಳ್ಳಿ ಭೀಮಪ್ಪ, ನೂರ್ ಸಾಹೇಬ್, ಗುಡಿಹಳ್ಳಿ ಹಾಲೇಶ, ಬಸವನಗೌಡ ಪಾಟೀಲ್, ಹೊಸಕೋಟೆ ಜಿ ರವೀಂದ್ರ, ಗೋದಳ್ಳಿ ಗೋಪಾಲ, ರೇವಣಸಿದ್ಧಾಚಾರಿ, ಸಾಸ್ವಿಹಳ್ಳಿ ಮೂಕನಗೌಡ, ಹಾದಿಮನಿ ನಾಗರಾಜ್, ಶಂಭುಲಿಂಗನಗೌಡ, ಡಿಕೆ ಪ್ರಕಾಶ್, ತಿಮಲಾಪುರ ನಾಗರಾಜ್, ಮಾಡ್ಲಗೇರಿ ಶಂಭಣ್ಣ, ಅಣಜಿಗೇರಿ ಭೀಮಣ್ಣ, ಬಾಗಳಿ ವೀರಣ್ಣ, ಬೂದಿಹಾಳ ಬೆನಕಪ್ಪ, ನಾಗರಾಜ್, ಎ ಬಸವರಾಜ್, ನರಸಿಂಹಪ್ಪ, ಷಣ್ಮುಖಪ್ಪ ಹಾಗೂ ಕಲಾವಿದರು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ, ಇದು ನಿಮ್ಮ GBH63 ಅಪ್ಡೇಟ್ಸ್ ಚಾನಲ್. ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು. ಕಲೆ ನಮಗೇನ ಐತೆ ಹೊರತು ಆ ಕಲೆಗೆ ನಾವು ಬೆನ್ನಚ್ಕೊಂಡು ಹೋಗ್ಬೇಕು. ಎಲ್ಲಿ ಉಳಿತೈತಿ ಬೆಳಿತೈತಿ ಅನ್ನೋದಕ್ಕೆ ಇದು ಮಾಡ್ಕೊಂಡು ಹೋಗಂದ್ರೆ ಒಬ್ಬರು ಕೆಲವೊಂದು ರೊಕ್ಕಕ್ಕೆ ಮಾನ್ಯತೆ ಕೊಡ್ತಾರ, ಒಬ್ರು ಸುಮ್ಮನೆ ಅವ್ರ ಕಲೆಯನ್ನು ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಹೋಗ್ತಾರ, ಏನೇನೋ ಮಾಡ್ತಾರ. ಈಗ ಅದೆಲ್ಲ ಇರ್ಲಿ. ಈಗ ಏನಾದ್ರೂ ಬಯಲಾಟ ಕಾರ್ಯಕ್ರಮ ಮಾಡೋಂಥವ್ರು ಇದ್ರ, ಬಾಗಲಕೋಟೆಯವರು ನಾಟಕ ಬಯಲಾಟ ಅಕಾಡೆಮಿ ಅವರು ನಾಟಕಗಳು ಕೊಡ್ತಾ ಇದಾರ. ಕೊನೆಗೆ ತರಬೇತಿ ಮಾಡ್ಸಂತಾರೆ ಯಾರು ಇದ್ರ, ಅದನ್ನು ಬೇಕಾದ್ರೆ ನೋಡ್ರಿ. ಅದಕ್ಕೂ ಬೇಕಾದ್ರೆ ನಮ್ಮ ಇದರಿಂದ ನಾವು ಹೇಳಿ ಕೇಳಿ ನಿಮ್ ಜೊತೆಗಿದ್ದು ಅದನ್ನ ಕರ್ಕೊಂಡ್ ಮಾಡ್ಸಕ್ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ನವೆಂಬರ್ 1ನೇ ತಾರೀಕು 80 ಜನಕ್ಕೆ ಸನ್ಮಾನ ಮಾಡಿದೆ ಅಡ್ಮಳ್ಳಿ ಒಳಗೆ ಕಾರ್ಯಕ್ರಮ. ಮತ್ತೆ ಇದು ಕುರುಬ ಸಮಾಜದ ಕನಕ ಜಯಂತಿ, ಅದು ಅದೇ ತಿಂಗಳ 30ಕ್ಕೆ ಬಂತು. ಅದನ್ನು ಕೂಡ ನಾನು ಮಾಡಿದೆ. ಆಮೇಲೆ ಒಂದು ರಕ್ತರಾತ್ರಿ ನಾಟಕ ತಂದು ಆಡಿಸಿದ್ವಿ ಅರ್ಪಣೆ ಒಳಗೆ ಬೇರೆ ಟೀಮ್ನಾರ್ನ. ಅದಕ್ಕೇನು ಯಾರೇನು ದುಡ್ಡು ನಾವು ಹಾಕ್ಲಿಲ್ಲ. ಮತ್ತೆ ಇವರು ಧನ ಸಹಾಯ ಕೊಟ್ಟಿರ್ತಕ್ಕಂಥ ಇದು ಮಾಡಿ ನಾವು ಅದನ್ನೆಲ್ಲ ನಡೆಸಿಕೊಡ್ತೀವಿ ಅಂತ ಮಾಡ್ಕೊಂತ ಬಂದವಿ. ಇನ್ನೂ ಇದಕ್ಕೆ ಹೆಚ್ಚೆಚ್ಚಿಗೆ ಒಟ್ಟು ನಿಮ್ಮಂತರ ಆಶೀರ್ವಾದ ನಮಗೆ ಬೇಕು. ನೀವು ಹೆಚ್ಚಿಗೆ ನೀವು ಪ್ರೋತ್ಸಾಹ ಕೊಟ್ಟರೆ ನಾವು ಎಲ್ಲಿ ಬೇಕಾದ್ರೂ ನಿಮ್ಮ ಅನಿಸಿಕೆ ಪ್ರಕಾರ ನಾನು ನಡೆಸ್ತಾನೆ ಅನ್ನೋಂಥ ಧೈರ್ಯ ನನಗೈತಿ. ಈ ಬಸವೇಶ್ವರನ ಗುಡಿಯಲ್ಲಿ ಹೇಳ್ತಾರೆ, ಸಿದ್ಧನಾಗೇನಿ ಅಂತವೇನಾರ ಇದ್ದಾಗ ನೀವು ಅದಕ್ಕೆ ಭಾಗವಹಿಸಿ ಕೇಳ್ರಿ. ನಾವು ಇಂತಿಂತ ಕಾರ್ಯಕ್ರಮ ಮಾಡೋಕ್ಕೂ ಇದಕ್ಕೆ ಹೆಂಗ್ ಮಾಡೋಣ್ರಪ್ಪ ಅಂತಂದೇಳಿ ನಮಗೆ ಗೊತ್ತಿದ್ದೊಟ್ಟು ಹೇಳ್ತೀವಿ. ನೀವು ದೊಡ್ಡ ದೊಡ್ಡ ಕಲಾವಿದರಾಗಿರಿ, ಆದಾಗ ಸ್ವಲ್ಪ ಅದ್ರ ಮರಳು ಹೋಗ್ಬಿಡ್ತೈತಿ. ಅದಕ್ಕೆ ಹೊಸದಾಗಿ ಅದನ್ನ ಮನವಿ ಗ್ಯಾಪ್ನ ಮಾಡ್ಕೊಂಡು ಅದನ್ನ ಮುಂದರ್ಸ್ಕೊಂಡು ಹೋಗನ್ರಿ. ಯಾರು ಬಯಲಾಟದಾರ ಅಂತಾರ ಏನಾರು ಇದ್ದಾರ ನೀವು ಅದನ್ನ ಹೇಳ್ರಿ, ಬಯಲಾಟ ಹಾಕ್ಸ್ಕೊಂಬರನ್ರಿ. ನಾವು ನಿಮ್ ಜೊತೆಗೆ ಬರ್ತಾವಿ, ಹೇಳಿ ಇದು ಮಾಡೋಣ. ತರಬೇತಿ ಮಾಡ್ಸೋರಿದ್ರೆ ನೋಡ್ರಿ ಅಂತವ್ರಿದ್ರು ಅದಕ್ಕೂ ಕೊಡ್ತಾರ. ಅದನ್ನೆಲ್ಲ ಅನುಕೂಲ ಮಾಡಕ ಒಂದು ಸರ್ಕಾರ ಮುಂದೆ ಬಂದೈತಿ. ಕೇಳಿದ್ರೆ ನಾವು ಕೊಡ್ತಾವೆ ಅಂತ ಹೇಳ್ಯಾರ. ಅದನ್ನ ನಿಮ್ ಗಮನಕ್ಕೆ ಹಾಕೇನಿ. ಹೋಗಿ ಯಾವುದೇ ಕಾರ್ಯಕ್ರಮ ಕೊಟ್ಟರು ನಮ್ಮ ಅರ್ಪಣೆಗೆ ಮೀಸಲಾಗಿ ಕೊಡ್ಬೇಕು ನಮ್ಗೆ. ಯಾಕಂದ್ರೆ ನಾವು ಗಡಿ ತಾಲೂಕಿನ ನಾವು ಈ ಕಡೆಗೆ ದಾವಣಗೆರೆ ಇದ್ದಾಗ ಸಾರ್ ಹೇಳಿದ್ರು, ಕುಮಾರ್ ಬೆಕ್ಕರ್ ಇದ್ದಾಗ ಒಂದು ವರ್ಷಕ್ಕೆ ಸುಮಾರು 4ರಿಂದ 5 ಕಾರ್ಯಕ್ರಮ ನಮ್ಮ ಟೀಮೇ ಮಾಡ್ತಿದ್ವಿ. ಅದು 4 ಆಕ್ಷೆ ಉಂಟು, ಇಲ್ಲ ಅಂತಲ್ಲ. ಯಾಕಂದ್ರೆ ನಾವು ಅದರಿಂದ ಸಂಘ ಮಾಡಿ ನಾವು ಅವ್ರು ಹೇಳಿದಾಗ ಇನ್ನೊಬ್ಬರನ್ನ ಉತ್ಸಾಹ ಮಾಡ್ತಾ ಇದ್ದೀವಿ. ಈಗ ಸಂಕಷ್ಟದಲ್ಲಿರ್ತಕ್ಕಂಥವ್ರನ್ನೆಲ್ಲರನ್ನೂ ಕೂಡ ಅವರು ಖುಷಿಯಿಂದ ಇರೋಂಗೆ ಕಲಾವಿದರೆ ನಾವು ಕಾಣ. ಹಾಗಾಗಿ ನಾವು ಕಲಾವಿದರು ಹೆಂಗಂದ್ರೆ ಒಂದು ಗುಲಾಬಿ ಹೂವಿದ್ದಂಗೆ, ಮುಂದೆ ಮಾತ್ರ ಬಹಳ ಚೆನ್ನಾಗಿ ಗುಲಾಬಿ ಹೂವು ಚೆನ್ನಾಗಿ ಕಾಣುತ್ತೆ. ಆದರೆ ಹಿಂದಿರ್ತಕ್ಕಂಥ
ಬದುಕು ಅಷ್ಟು ಮುಳ್ಳು ಥರನೇ ಬದುಕಿರುತ್ತೆ ಹಿಂದೆ. ಹಾಗಾಗಿ ಅದನ್ನು ನಾವು ಆ ಕಲಾವಿದರನ್ನ ಬದುಕು ಕಟ್ಕೊಳ್ಳಲಿಕ್ಕೆ, ಕಲಾವಿದರು ಸಂಘಟನೆ ಬೆಳಲಿಕ್ಕೆ ನಾವು ಮಾಡಬೇಕು ಅಂತೇಳಿ ಹೇಳಿದರೆ, ಹಾಗಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಕೂಡ ನಮ್ಮ ನೆಲದ ಸಂಸ್ಕೃತಿ, ನೆಲದ ಕಲೆ ಮತ್ತು ನೆಲದ ಸಂಗೀತ, ಹಳ್ಳಿಯ ಸ್ವದೇಶಿ ನಾವು ಹಾಡು ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಸ್ವದೇಶಿಯ ನಮ್ಮ ಹಳ್ಳಿನ ಜನಪದ ಕಲೆ ಆಗಿರ್ಬೋದು, ಸೋಪಾನ ಆಗಿರ್ಬೋದು, ನಮ್ಮ ಹಳ್ಳಿಗಾಡಿನ ಭಜನೆ ಆಗಿರ್ಬೋದು, ಹಳ್ಳಿಗಾಡಿನ ಜನಪದ ಇವತ್ತು ನಶಿಸಿ ಹೋಗೋಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಕೆರೆಗುಡ್ಡಹಳ್ಳಿ ಗ್ರಾಮದಲ್ಲಿ ಐತಿಹಾಸಿಕ ನೊಳಂಬರ ಕಾಲದ ಬಸವೇಶ್ವರ ದೇವಸ್ಥಾನದಲ್ಲಿ ಕಲ್ತಿದೆ. ನಾವು ಕೂಡ ತಮ್ಮೆಲ್ಲರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಅಭಿನಂದನೆ ತಿಳಿಸ್ತಾ